ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಕರುಣೆಯ ತೋರದೆ ಕುವರನ ಪೊರೆದೆ, ಕರುಣೆಯ ತೋರದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೇನಾ, ಎಂದಿಗೆ ಈ ಋಣವ ತೀರಿಸಲೇನಾ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮ ನಾನಾಗ ಏನನು ಅರಿಯೇ, ಮಗುವಮ್ಮ ನಾನಾಗ ಏನನ್ನು ನಾನರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಓಹೋ, ಇನ್ನು ನಮಗೆ ಸರಿಯಾಗಿ ಕುಡಿದ್ಬಿಟ್ಟವ್ ಕಣಪ್ಪ ಇವತ್ತು ಸೀನಪ್ಪ. ಹಾಂ, ಗಂಟ್ಲಿಗತ್ತ ಕುಡಿದ್ಬಿಟ್ಟವ್ನಿ. ಏನು ಹೇಳೋ ಹೊತ್ಕೆಲೆನ ಕುರುಕ್ಷೇತ್ರ ನಾಟಕದ ಹಾಡು ಹೇಳ್ತಾ ಇದ್ದಾನಲ್ಲಪ್ಪ ಕರುಣುಂದ. ಹಾಂ, ಬಯಸಿದ ದರುಶನ ಓದ್ಸಿಗೆ ಲಭಿಸಿತಲ್ಲಮ್ಮ ಅಂತಾನ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಲೇ ಸೀನಾ, ಏನ್ಲ ಎದ್ದೆದ್ದಾಸ್ಕೆಲ್ಲ ಬಲ್ ಜೋರಾಗಿ ಹಾಡು ಹೇಳ್ತಿದ್ಯಲ್ಲೋ. ಏಯ್ ಕಳ್ಳ ಪೂಜಾರಿ ಬರ ಇಲ್ಲಿ ಕಂಡೇವ್ರಿ. ಆಹಾ, ಈ ನನ್ನ ಮಗ ನನಗೆ ಎಣ್ಣೆ ಕೊಡಿಸಿದ್ದ ಅಂಬುದ್ರೆ ಹಿಂಗೆ ಹೇಳ್ತಾನೆ, ಕಂಠ ಪೂರ್ತಿ ಕೊಡ್ದೇವಳೆ ಅಂತ. ಯಾವ ನೀನು? ನನ್ನ ಎಣ್ಣೆ ನನ್ನ ಇಷ್ಟ, ನನ್ನ ಹಾಡು, ನನ್ನ ಗಂಟ್ಲು, ನನ್ನ ದೇಹ, ನಾನೇನು ಬೇಕಾದ್ರೂ ಮಾಡ್ಕೊಂಬತ್ತೀನಿ. ಅದನ್ನು ಕೇಳಕ್ಕೆ ನೀನು ಯಾರು? ನಿಂದು ಎಷ್ಟೈತೆ ಅಷ್ಟು ತಗೊಂಡು ಹೋಗು. ನೀನು ಕಳ್ಳ ಪೂಜಾರಿ ನಾಟಕ ನನ್ನ ತೋರ್ಸಕ್ಕೆ ಬರಬೇಡ ನೀನು. ಗೆಟ್ ಔಟ್ ಫ್ರಮ್ ಇಯರ್. ಅದೇ ನನ್ನ ಕಟ್ಟು ಬೀಡಿನ ಬೆಂಕಿ ಪಟ್ಟಣನೋ ಇಲ್ಲ ಊದುಗಟ್ಟಿನ ಏನೋ ತಗೊಂಡಿಲ್ಲ ನನ್ನ ಕಣ್ಣೆದಿರಿ ಕಾಣಿಸ್ಕೋಬೇಡ. ಏನು ಹೇಳೋ, ನೀನು ಬಂಡವಾಳ ನನಗೆ ಗೊತ್ತೈತೆ ಕಳ್ಳ ಎಲ್ಲನ. ಇಲ್ಲಿಂದ ಮುಚ್ಕೊಂಡು ಹೋಗ ಅಷ್ಟೇ. ಎಗರ ಕಾಳೆ ಇಲ್ಲ ಲೇ ಸೀನಾ, ಒಂದು ಲೋಟ್ ಮರ್ಯಾದೆ ಕೊಟ್ಟು ಮಾತಾಡ್ಲಾ? ಓಹೋ, ಏನು ಹೋಗಲ್ಲ ಬರಲ್ಲ ಅಂತಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ? ನಿನಗೆ ಮರ್ಯಾದೆ ಕೊಡ್ಬೇಕಲ್ಲ? ಸರಿ ಆಯ್ತು ಬಿಡು. ಉಗಾದಿ ಹಬ್ಬದ ದಿನ ಶಾಲು ಹೊದಿಸಿ ಯಾಲಕ್ಕಿ ಹಾರ ಹಾಕಿ ಸನ್ಮಾನ ಮಾಡಿಸ್ತೀನಿ, ಮೈಸೂರು ಪೇಟ ಹಾಕಿ. ತಲೆ ಕೆಡಿಸ್ಕೋಬೇಡ ನನ್ನ ಮಗಳೇ. ಎಂಥ ಡೆಂಗಾಣಿ ನನ್ನ ಮಗ ಅಂಬದು ನನಗೆ ಗೊತ್ತೈತೆ. ನಾಟಕ ಮಾಡಬೇಡ ಜಾಸ್ತಿ, ನೀನು ಬಂಡವಾಳ ಬಯಲು ಮಾಡ್ಬಿಡ್ತೀನಿ. ಮರ್ಯಾದೆ ಬೇಕಂತ ಮರ್ಯಾದೆ. ಹೋಗತ್ತೀಗ ಮುಚ್ಕೊಂಡು ಬಂದ ಇಲ್ಲಿ ಹೇಳಕ್ಕಿಲ್ಲಿ. ಥೂ, ಇವನು ಯಾವನ ಇವನು ಎದ್ದ ದಾಸಿಗೆಲ್ಲ ಬಂದು ಇವನ್ ತ ಸಿಗಾಕೊಂಡೆ ನಾನು. ಬೈಕ್ ಬಂದಂಗೆ ಬೈತಾನೆ ಲೋಪರ್ ನನ್ನ ಮಗ. ಹೋಗ್ತಾ ಇರ್ಬೇಕು, ಇನ್ನು ಗೊನಿಕೆ ನಿಂತ್ಕೊಂಡೆ ಸರಿಯಾಗಿಲ್ಲ. ಕಳ್ಳ ಪೂಜಾರಿ ನನ್ನ ಮಗನೇ. ಓಹೋ, ಏನು ಇವ್ರು ಅಪ್ಪನ ಮನೆಗಳು ದುಡ್ಡು ಕದ್ದಿದ್ದೀನಿ ಎಂಬುದ್ರಂಗೆ ಕಳ್ಳ ಪೂಜಾರಿ ಅಂತಾನೆ ಲೋಪರ್ ನನ್ನ ಮಗ. ಇವನು ಎದುರಿಗೆ ಮಾತಾಡೋಕ್ಕೂ ಭಯವಾದಂಗೆ ಆಕೈತಿ. ಯಾತತ್ತೋ ಅಂತಾನೆ ಮರ್ಯಾದೆಗೆಟ್ಟ ನನ್ನ ಮಗ. ಅದಕ್ಕೆ ಇಲ್ಲಿಂದ ಹೋಗೋದೇ ಒಳ್ಳೆ ಸುಮ್ಮನೆ ನಾನು. ಅರೇ ಸೀನಪ್ಪ ಬೈ, ನಿಮ್ದಿಗೆ ಸಲಾಮ್ ಅಲೇಕು. ಓ ಸಾಹೇಬ್ರು, ಸಾಹೇಬ್ರೇ ಏನು ಸಮಾಚಾರ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಏನು ಕಣ್ಣುಡ್ಕಾಯಿ ಜೋರಾಗಿ ಹಾಕ್ಯಂಡು ಮಿಂಚ್ತಾ ಇದ್ದೀರಲ್ಲ? ರಂಜಾನ್ ಹಬ್ಬ ಜೋರೇನ್ರಿ ಸಾಹೇಬ್ರೇ? ಸೋಮವಾರ ಬಂದ್ಬಿಟ್ಟೈತಿ ರಂಜಾನು. ಅರೇ ಸೀನಪ್ಪಣ್ಣ, ನಿಮ್ದುಗೆ ಯುಗಾದಿ ಹಬ್ಬ ಇಲ್ವಾ? ಅವತ್ತು ಬೆಳಿಗ್ಗೆ ನಮ್ದುಗೆ ರಂಜಾನ್ಗೆ ಹಬ್ಬ. ಓ, ನಿಮ್ದಿಗೆ ಸೋಮವಾರ ಮಾಂಸ ಗಿಂಸ ತಿನ್ನಲ್ಲ, ನಿಮ್ದಿಗೆ ಕರಿಯನ ಅನ್ಕೊಂಡಿದ್ದೆ. ಅರೇ ನಿಮ್ದಿಗೆ ಕರಿ ಹಬ್ಬ ಮಾಡ್ತಾರೆ ಸೋಮವಾರ. ಥೋ, ನೀನು ಯಾವ್ದು ಮಾತಾಡ್ತೀಯ ಸಾಹೇಬ್ರೆ ನೀನು? ನೇರಪ್ಪ ಮಾತಾಡಲ್ಲ ನೀನು. ನಿಮ್ದುಗೆ ನಮ್ದುಗೆ ನಮ್ದುಗೆ ನಿಮ್ದುಗೆ ಅನ್ಕೊಂಡು ನೆಟ್ಟಿಗೆ ಹೇಳೋದು ಯಾತು? ಅರೇ ಸೀನಪ್ಪ ಬೈ, ನಮ್ದುಗೆ ಏನು ಹೇಳ್ತಾರೆ ಅಂದರೆ, ಭಾನುವಾರದಿಗೆ ನಿಮ್ದುಗೆ ಯುಗಾದಿಗೆ ಹಬ್ಬ ಇದೆ, ಸೋಮವಾರ ನಮ್ಮದು ರಂಜಾನ್ಗೆ ಇದೆ.
ನೀವು ಸೋಮವಾರ ಮಟನ್ಗೆ ಚಿಕನ್ಗೆ ತಿನ್ನಲ್ಲ ಹಿಂದೂಗಳು. ಹಾಂ, ಅರ್ಥ ಆಯ್ತಾ ನಾನು ಹೇಳಿದ್ದು? ಅದನ್ನೇ ನಾನು ಹೇಳ್ತಿರೋದು. ಅಯ್ಯ ಸುಮ್ಕಿರಿ ಸಾಹೇಬ್ರೆ. ಈಗ ನಾನು ಹೇಳೋದೇನು ಗೊತ್ತಾ ಸಾಹೇಬ್ರೆ, ಸೋಮವಾರ ಯಾಕೆ ತಿನ್ನಬೇಡದು ಅಂತ ನನ್ನ ಪ್ರಶ್ನೆ. ಅಲ್ಲ, ಅವ್ರವ್ರ ಸಂಪ್ರದಾಯ ಏನನ ಮಾಡ್ಕೊಂಡು ಹೋಗ್ಲಿ, ಸೋಮವಾರ ತಿನ್ನಬಾರ್ದು ಅಂತ ಏನನ ಬರ್ದಿಕ್ಕೆ ಅವ್ರ ಹಾಂ, ಏನನ ಕ್ಯಾಲೆಂಡರ್ನಾಗ ಏನನ ಐತೇನ್ರಿ ಸಾಹೇಬ್ರೆ, ಸೋಮವಾರ ಬಾಡ್ ತಿನ್ನಬೇಡ್ದು ಅಂತನ. ಈಗ ನಾನು ಇನ್ನೊಂದು ಪ್ರಶ್ನೆ, ಕ್ಯಾಲೆಂಡ್ರು ಬರೋದಕ್ಕಿಂತ ಮುಂಚೆ ಮನುಷ್ಯ ಬಂದಿದ್ದಾದ್ಮೇಲೆ ಕ್ಯಾಲೆಂಡ್ರ್ ಬಂತ? ಹೇಳ್ರಿ, ಯೋಚನೆ ಮಾಡ್ರಿ. ಅಯ್ಯ, ಎಲ್ಲ ದಿನನೂ ತಿನ್ಬೋದು. ಮನ್ಸೊಂದು ನೆಟ್ಗಿರ್ಬೇಕು ಶುದ್ಧವಾಗಿ. ಮನ್ಸಿನ ತುಂಬ ವಿಷ ತುಂಬಿಕೊಂಡು ಬಾಯಾಗ ಮಂತ್ರ ಹೇಳಿರ ಪ್ರಯೋಜನಗಳು ಸಾಹೇಬ್ರೆ ಅಲ್ವ್ರೆ? ಹೇಳಬೇಕು, ನೀವು ಇದ್ರ ಬಗ್ಗೆ ಮಾತಾಡಬೇಕು. ಹಾಂ, ಅಲ್ಲೂಯ ಮಾತಾಡಿ ಸಾಹೇಬ್ರೆ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ, ರಾತ್ರಿ ಕೂಡ ನಿದ್ದೆ ಇಲ್ಲ ಕಣ್ಣಿಗೆ. ನನ್ನ ಓಹೋ, ಏನ್ ಲಸಿನಾ, ಏನೋ ಸಾಹೇಬ್ರತ ಮಾತಾಡ್ತಾ ಇದ್ಯಾ? ಏನು ಸಮಾಚಾರ? ಏಯ್ ಬೋರಾ ಜಾವ್, ಅಲ್ಕಣ ಜಾವ್, ಈ ವಯಸ್ಸಿಗಿಂತ ಆಡ್ಬೇಕೇನ ನಿನಗೆ? ಹಾಂ, ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ಅಂತಾನ. ಹಾಂ, ನಿಮ್ಮ ನುಗ್ಗೆಕಾಯಿ ಎಲ್ಲ ಬಾಡ್ಕೊಂಡು ಹೋಗ್ಯವೆ, ಇಂಥ ಟೈಮು ನುಗ್ಗೆಕಾಯಿ ಆಡ್ಬೇಕೇನ ನಿನಗೆ? ಆಹಾ, ಎಷ್ಟೇ ಆದರೂ ರವಿಚಂದ್ರನ್ ಪ್ಯಾನ್ ಅಲ್ವಾ ನೀನು? ಹಾಂ, ಅಲ್ಕಣಾಜ, ಈಗ ಅದೆಲ್ಲ ಗೊತ್ತಿಲ್ಲ ನನಗೆ. ಯುಗಾದಿ ಹಬ್ಬಕ್ಕಾದ್ರೂ ಹೋಗಿ ನೀನು ಮಕ ಶೇವಿಂಗ್ ಮಾಡಿಸ್ಕೊಂಬಂದ್ರೆ ಗೆದ್ಕಂಡು, ಇಲ್ಲಾಂದ್ರೆ ನಾನೇ ನಿನ್ನ ಮೈಕೇಂಡ್ರಿಚಲ್ಲ ಒಂದು ತೆಂಗಿನಕಾಯಿ ಬೆಂಕಿ ಕೆಮ್ಮಂದು ಸೀಸ್ಬಿಡ್ತೀನಿ ನಿನ್ನ ಗಡ್ಡೆ ಎಲ್ಲನ. ಅಲ್ಕಣಾಜು, ನಿನ್ನ ಮಕ ನೋಡ್ಕೊಂಡಿದ್ದೇನ ಜಾವ್, ಅಜ್ಜಿ ಕಾಡು ಬೇಕಂಗೆ ಬೇಕಂಗಿದ್ದಲ್ಲ ಜಾವ್. ನಾನೇ ಶೇವಿಂಗಿಗೆ ದುಡ್ಡು ಕೊಡ್ತೀನಿ, ಹೋಯ್ಬಿಟ್ಟು ಶೇವಿಂಗ್ ಮಾಡಿಸ್ಕೊಂಬ ಮೊದಲು. ಮಾರೇ ನಮ್ಮ ಬಡದ್ರ ಹಿಡ್ಕೊಂಡು. ಅರೇ ಸೀನಪ್ಪಣ್ಣ, ನಮ್ದುಗೆ ಬೀಡಿ ತಗೊಂಡು ಮನೆಗೆ ಹೋಗ್ತೀವಿ, ನಮ್ದುಗೆ ಸ್ವಲ್ಪ ಕೆಲಸ ಇದೆ. ಅರೇ ಸಾಹೇಬ್ರೆ ನಿಂತ್ಕೊಳ್ರಿ ರೇ, ಮಂತಕ್ಕೆ ಹೋಗಿ ಮಠ ಇಕ್ತೀರ ನೀವು? ಇಲ್ಲೇ ನಾವು ಕೂಕೊಂಡೆ, ನಮಗೇನು ಕೆಲಸ ಇಲ್ವೋ ಏನೋ? ನಮ್ಮ ಸಾಹೇಬ್ರು ಪ್ರೀತಿ ವಿಶ್ವಾಸದಿಂದ ಎರಡು ಮಾತಾಡೋಣ ಅಂತಂದರೆ ಬೀಡಿ ತಗೊಂಡು ಮಂತಕ್ಕೆ ಹೋಗ್ತೀವಿ ಅಂತಿರಲ್ಲ. ಈಗ ಅದೆಲ್ಲ ಇರಲಿ, ಸೋಮವಾರ ನಮ್ಮದು ಹಬ್ಬ ಐತೆ, ನಿಮ್ಮದುಗೆ ಹಬ್ಬ ಐತೆ. ಹಾಂ, ಇಬ್ಬರು ಸೇರಿ ಕುರಿ ಕೊಯ್ಯೋಣ, ಬರ್ತೀರಾ? ಅರೇ ಆಯಿತು ಸೀನಪ್ಪಣ್ಣ, ನಿಮ್ದುಗೆ ಬೇರೆ ನಮ್ದುಗೆ ಬೇರೆನಾ? ಹಾಂ, ನಮ್ದುಗೆ ಬಾಯಿಗೆ ಅಣ್ಣ ತಮಗೆ ಇದ್ದಂಗೆ ಇದ್ದೀವಿ. ಇಬ್ಬರು ಸೇರಿ ಹಬ್ಬಗೆ ಮಾಡೋಣ. ನಿಮ್ದುಗೆ ಯುಗಾದಿ ಹಬ್ಬ, ನಮ್ದುಗೆ ರಂಜಾನ್ಗೆ ಮಾಡ್ತೀವಿ. ಹಾಂ, ನಿಮ್ಮ ಮನೇಲಿ ನಾವು ಬರ್ತೀವಿ, ನಮ್ಮ ಮನೇಲಿ ನೀವು ಬನ್ನಿ, ಊಟ ಮಾಡ್ಕೊಂಡು ಹಾಂ ಮಸ್ತಿ ಮಾಡ್ಬಿಡೋಣ. ಏನಂತೀರಾ ಸೀನಪ್ಪಣ್ಣ? ಅರೇ ಬೋರಜ್ಜ, ಸ್ವಲ್ಪ ಮಾತಾಡ್ರಿ ಇದ್ರ ಬಗ್ಗೆ ನೀವು. ಸಾಹೇಬ್ರೇ, ಒಂದೊಂದು ಮಾತಾಡಿರಲ್ಲ ನೀವು ಇವತ್ತು. ಆಹಾ, ಬಾಯಿ ಅಂತಾನ. ನಿಮ್ಮಂಗೆ ಸಾಹೇಬ್ರುಗಳು ಇದ್ಬಿಟ್ಟು ಎಲ್ಲ ಜೊತೆಗಿರೋಣ, ಹಿಂದೂ ಮುಸ್ಲಿಂ ಬಾಯಿ ಅಂತಂದರೆ ಪ್ರಪಂಚ ಎಲ್ಲ ಒಂಥರ ಸುಂದರವಾಗಿರುತ್ತೆ ಸಾಹೇಬ್ರೆ. ಕಿತ್ತಾಟ ಕಚ್ಚಾಟಗಳೇ ಇರಲ್ಲ. ಆಯಿತು ಸಾಹೇಬ್ರೆ, ನಿಮ್ಮ ಮನಸ್ಸು ಭಾಳ ದೊಡ್ಡದು. ಇಬ್ಬರು ಚೆಂದಾಕಿರೋಣ, ಯಾರೇನನ್ನ ಮಾಡ್ಕೊಂಡು ಹೋಗಿಬಿಡ್ಲಿ, ನಾವು ನೀವು ಚೆಂದಾಕಿರೋಣ. ಸಾಹೇಬ್ರು ಸೀನಪ್ಪ ಬಾಯಿ. ಸರಿ ಆಯ್ತು, ಒಂದು ಕಟ್ಬಿಡಿ ತಗೊಂಡು ಮಂತಕ್ಕೆ ಹೋಗ್ರಿ, ಆಮೇಲೆ ಸಿಗ್ತೀನಿ ನಾನು. ಇವನು ನಮ್ಮ ಬೋರಾಜ್ ಬಂದವನು ಜನ ಮಾತಾಡಿಸ್ಬೇಕು.